ಬಹುಶಃ ನನಗೆ ಈ ಸಭೆಯ ಕಲ್ಪನೆ ಇದ್ದಿದ್ರೆ ನಾನು ಬರ್ತಿರ್ಲಿಲ್ಲ, ಚಕ್ಕರ್ ಹೊಡಿತಿದ್ದೆ. ನಾನು ಎಲ್ಲೂ ಕಾಣಿಸ್ಕೊಳ್ಬಾರ್ದು, ಸಾರ್ವಜನಿಕ ವೇದಿಕೆಗಳಲ್ಲಿ ನಮ್ಮ ಮುಖ ಇನ್ನೂ ಸ್ವಲ್ಪ ದಿವಸ ತೋರಿಸೋದು ಅಗತ್ಯ ಇಲ್ಲ ಅಂತ ಮರೆಯಾಗಿದ್ದೆ ನಾನು. ನಿರೂಪಕರು ಮೊದಲನೇ ಭಾಷಣ ನನಗೆ ಕೊಟ್ಟಿದ್ದಾರೆ. ಜಾಲಪ್ಪನವರು ಬಹಳ ನಿಷ್ಠುರ. ಕೆಲವು ಸಲ ಅವರ ಭಾಷೆ ಗ್ರಾಮ್ಯ ಭಾಷೆ. ಇದೊಂದು ಹೇಳಿ ಮುಗಿಸ್ಬಿಡ್ತೇನೆ. ಚಂದ್ರಶೇಖರ್ ಅವರು ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ಕಳ್ಕೊಂಡಿರ್ತಾರೆ. ಇಲ್ಲಿ ನಾವು ಜನತಾ ಪಕ್ಷದಲ್ಲಿದ್ದೀವಿ, ಎರಡಾಗಿರುತ್ತೆ. ಕೆಲವರು ಚಂದ್ರಶೇಖರ್ ಅವರ ಬಣದ ಜೊತೆಗೆ ನಾವು ರಾಜಿ ಮಾಡ್ಕೋಬೇಕು ಅಂತ ಹೇಳಿದ್ರು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ರಾಮಕೃಷ್ಣ ಹೆಗಡೆ ಅವರಿದ್ದಾರೆ. ಜಾಲಪ್ಪನವರು ಅದೇನು ಗಮನಕ್ಕೆ ಇಟ್ಕೊಳ್ಳಿಲ್ಲ. ಅಲ್ರಿ, ಆ ಚಂದ್ರಶೇಖರ್ ಹೋಗಿ ರಾಜೀವ್ ಗಾಂಧಿ ಹತ್ರ ಬಗ್ಗಿದ್ದಾನೆ, ಅವನ್ ಕೆಳಗೆ ಹೋಗಿ ಬಗ್ಗಕ್ಕೇನ್ರಿ, ಬಗ್ಗದವನ್ ಕೆಳಗೆ ಬಗ್ಗಿದ್ರೆ ಏನಾಗುತ್ತೆ ಅಂದ ತಕ್ಷಣ ಹೆಗಡೆ ಅವರು ಬಾಯ್ 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 ಭದ್ರ 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 ಜಾಲಪ್ಪನವರೇ ಹೆಣ್ಮಕ್ಳೆಲ್ಲ ಇದ್ದಾರೆ ಅಂತ. ನಿಷ್ಠೂರವಾಗಿ ಮಾತನಾಡೋದು ಅಂದ್ರೆ ಲೆಕ್ಕನೇ ಇಲ್ಲ, ಕ್ಯಾಲ್ಕುಲೇಷನ್ ಇಲ್ಲ, ಲಾಭ ನಷ್ಟ ಯೋಚನೆ ಮಾಡೋದಿಲ್ಲ. ನಿರ್ಮಲವಾದ ಹೃದಯ ಇದ್ದಾಗ ಮಾತ್ರ ಧೈರ್ಯವಾದ ಮಾತು ಹೊರಗೆ ಬರಲಿಕ್ಕೆ ಸಾಧ್ಯ. ಹೃದಯ ಕೊಳಕಾಗಿದ್ರೆ ಗಂಟ್ಲು ಈಚೆಗೆ ಬರೋದಿಲ್ಲ. ಜಾಲಪ್ಪನವರಿಗೆ ನಮಸ್ಕಾರ. ನನಗೆ ಅವಕಾಶ ಕೊಟ್ಟ ನಿರೂಪಕರಿಗೆ ಮತ್ತು ಎಲ್ಲ ಸಂಘಟಕರಿಗೆ ನಮಸ್ಕಾರ. ಈ ಸಂಸ್ಥೆ ಚಿರಾಯುವಾಗಲಿ. ಜಾಲಪ್ಪನವರ ಹೆಸರು, ದೇವರಾಜ ಅರಸು ಅವರ ಹೆಸರು ಶಾಶ್ವತವಾಗಿರಲಿ ಅಂತ ಹೇಳಿ ನಿಮ್ಗೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೆ. ಬಹುಶಃ ನನಗೆ ಈ ಸಭೆಯ ಕಲ್ಪನೆ ಇದ್ದಿದ್ರೆ ನಾನು ಬರ್ತಿರ್ಲಿಲ್ಲ, ಚಕ್ಕರ್ ಹೊಡಿತಿದ್ದೆ. ನಾನು ಎಲ್ಲೂ ಕಾಣಿಸ್ಕೊಳ್ಬಾರ್ದು, ಸಾರ್ವಜನಿಕ ವೇದಿಕೆಗಳಲ್ಲಿ ನಮ್ಮ ಮುಖ ಇನ್ನೂ ಸ್ವಲ್ಪ ದಿವಸ ತೋರಿಸೋದು ಅಗತ್ಯ ಇಲ್ಲ ಅಂತ ಮರೆಯಾಗಿದ್ದೆ ನಾನು. ನಿರೂಪಕರು ಮೊದಲನೇ ಭಾಷಣ ನನಗೆ ಕೊಟ್ಟಿದ್ದಾರೆ. ಜಾಲಪ್ಪನವರು ಬಹಳ ನಿಷ್ಠುರ. ಕೆಲವು ಸಲ ಅವರ ಭಾಷೆ ಗ್ರಾಮ್ಯ ಭಾಷೆ. ಇದೊಂದು ಹೇಳಿ ಮುಗಿಸ್ಬಿಡ್ತೇನೆ. ಚಂದ್ರಶೇಖರ್ ಅವರು ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ಕಳ್ಕೊಂಡಿರ್ತಾರೆ. ಇಲ್ಲಿ ನಾವು ಜನತಾ ಪಕ್ಷದಲ್ಲಿದ್ದೀವಿ, ಎರಡಾಗಿರುತ್ತೆ. ಕೆಲವರು ಚಂದ್ರಶೇಖರ್ ಅವರ ಬಣದ ಜೊತೆಗೆ ನಾವು ರಾಜಿ ಮಾಡ್ಕೋಬೇಕು ಅಂತ ಹೇಳಿದ್ರು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ರಾಮಕೃಷ್ಣ ಹೆಗಡೆ ಅವರಿದ್ದಾರೆ. ಜಾಲಪ್ಪನವರು ಅದೇನು ಗಮನಕ್ಕೆ ಇಟ್ಕೊಳ್ಳಿಲ್ಲ. ಅಲ್ರಿ, ಆ ಚಂದ್ರಶೇಖರ್ ಹೋಗಿ ರಾಜೀವ್ ಗಾಂಧಿ ಹತ್ರ ಬಗ್ಗಿದ್ದಾನೆ, ಅವನ್ ಕೆಳಗೆ ಹೋಗಿ ಬಗ್ಗಕ್ಕೇನ್ರಿ, ಬಗ್ಗದವನ್ ಕೆಳಗೆ ಬಗ್ಗಿದ್ರೆ ಏನಾಗುತ್ತೆ ಅಂದ ತಕ್ಷಣ ಹೆಗಡೆ ಅವರು ಬಾಯ್ 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 ಭದ್ರ 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 ಜಾಲಪ್ಪನವರೇ ಹೆಣ್ಮಕ್ಳೆಲ್ಲ ಇದ್ದಾರೆ ಅಂತ. ನಿಷ್ಠೂರವಾಗಿ ಮಾತನಾಡೋದು ಅಂದ್ರೆ ಲೆಕ್ಕನೇ ಇಲ್ಲ, ಕ್ಯಾಲ್ಕುಲೇಷನ್ ಇಲ್ಲ, ಲಾಭ ನಷ್ಟ ಯೋಚನೆ ಮಾಡೋದಿಲ್ಲ. ನಿರ್ಮಲವಾದ ಹೃದಯ ಇದ್ದಾಗ ಮಾತ್ರ ಧೈರ್ಯವಾದ ಮಾತು ಹೊರಗೆ ಬರಲಿಕ್ಕೆ ಸಾಧ್ಯ. ಹೃದಯ ಕೊಳಕಾಗಿದ್ರೆ ಗಂಟ್ಲು ಈಚೆಗೆ ಬರೋದಿಲ್ಲ. ಜಾಲಪ್ಪನವರಿಗೆ ನಮಸ್ಕಾರ. ನನಗೆ ಅವಕಾಶ ಕೊಟ್ಟ ನಿರೂಪಕರಿಗೆ ಮತ್ತು ಎಲ್ಲ ಸಂಘಟಕರಿಗೆ ನಮಸ್ಕಾರ. ಈ ಸಂಸ್ಥೆ ಚಿರಾಯುವಾಗಲಿ. ಜಾಲಪ್ಪನವರ ಹೆಸರು, ದೇವರಾಜ ಅರಸು ಅವರ ಹೆಸರು ಶಾಶ್ವತವಾಗಿರಲಿ ಅಂತ ಹೇಳಿ ನಿಮ್ಗೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೆ. ಬಹುಶಃ ನನಗೆ ಈ ಸಭೆಯ ಕಲ್ಪನೆ ಇದ್ದಿದ್ರೆ ನಾನು ಬರ್ತಿರ್ಲಿಲ್ಲ, ಚಕ್ಕರ್ ಹೊಡಿತಿದ್ದೆ. ನಾನು ಎಲ್ಲೂ ಕಾಣಿಸ್ಕೊಳ್ಬಾರ್ದು, ಸಾರ್ವಜನಿಕ ವೇದಿಕೆಗಳಲ್ಲಿ ನಮ್ಮ ಮುಖ ಇನ್ನೂ ಸ್ವಲ್ಪ ದಿವಸ ತೋರಿಸೋದು ಅಗತ್ಯ ಇಲ್ಲ ಅಂತ ಮರೆಯಾಗಿದ್ದೆ ನಾನು. ನಿರೂಪಕರು ಮೊದಲನೇ ಭಾಷಣ ನನಗೆ ಕೊಟ್ಟಿದ್ದಾರೆ. ಜಾಲಪ್ಪನವರು ಬಹಳ ನಿಷ್ಠುರ. ಕೆಲವು ಸಲ ಅವರ ಭಾಷೆ ಗ್ರಾಮ್ಯ ಭಾಷೆ. ಇದೊಂದು ಹೇಳಿ ಮುಗಿಸ್ಬಿಡ್ತೇನೆ. ಚಂದ್ರಶೇಖರ್ ಅವರು ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ಕಳ್ಕೊಂಡಿರ್ತಾರೆ. ಇಲ್ಲಿ ನಾವು ಜನತಾ ಪಕ್ಷದಲ್ಲಿದ್ದೀವಿ, ಎರಡಾಗಿರುತ್ತೆ. ಕೆಲವರು ಚಂದ್ರಶೇಖರ್ ಅವರ ಬಣದ ಜೊತೆಗೆ ನಾವು ರಾಜಿ ಮಾಡ್ಕೋಬೇಕು ಅಂತ ಹೇಳಿದ್ರು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ರಾಮಕೃಷ್ಣ ಹೆಗಡೆ ಅವರಿದ್ದಾರೆ. ಜಾಲಪ್ಪನವರು ಅದೇನು ಗಮನಕ್ಕೆ ಇಟ್ಕೊಳ್ಳಿಲ್ಲ. ಅಲ್ರಿ, ಆ ಚಂದ್ರಶೇಖರ್ ಹೋಗಿ ರಾಜೀವ್ ಗಾಂಧಿ ಹತ್ರ ಬಗ್ಗಿದ್ದಾನೆ, ಅವನ್ ಕೆಳಗೆ ಹೋಗಿ ಬಗ್ಗಕ್ಕೇನ್ರಿ, ಬಗ್ಗದವನ್ ಕೆಳಗೆ ಬಗ್ಗಿದ್ರೆ ಏನಾಗುತ್ತೆ ಅಂದ ತಕ್ಷಣ
ಹೆಗಡೆ ಅವರು ಬಾಯ್ 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 ಭದ್ರ 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 ಜಾಲಪ್ಪನವರೇ ಹೆಣ್ಮಕ್ಳೆಲ್ಲ ಇದ್ದಾರೆ ಅಂತ ನಿಷ್ಠೂರವಾಗಿ ಮಾತನಾಡೋದು ಅಂದ್ರೆ ಲೆಕ್ಕನೇ ಇಲ್ಲ, ಕ್ಯಾಲ್ಕುಲೇಷನ್ ಇಲ್ಲ, ಲಾಭ ನಷ್ಟ ಯೋಚನೆ ಮಾಡೋದಿಲ್ಲ. ನಿರ್ಮಲವಾದ ಹೃದಯ ಇದ್ದಾಗ ಮಾತ್ರ ಧೈರ್ಯವಾದ ಮಾತು ಹೊರಗೆ ಬರಲಿಕ್ಕೆ ಸಾಧ್ಯ. ಹೃದಯ ಕೊಳಕಾಗಿದ್ರೆ ಗಂಟ್ಲು ಈಚೆಗೆ ಬರೋದಿಲ್ಲ. ಜಾಲಪ್ಪನವರಿಗೆ ನಮಸ್ಕಾರ. ನನಗೆ ಅವಕಾಶ ಕೊಟ್ಟ ನಿರೂಪಕರಿಗೆ ಮತ್ತು ಎಲ್ಲ ಸಂಘಟಕರಿಗೆ ನಮಸ್ಕಾರ. ಈ ಸಂಸ್ಥೆ ಚಿರಾಯುವಾಗಲಿ. ಜಾಲಪ್ಪನವರ ಹೆಸರು, ದೇವರಾಜ ಅರಸು ಅವರ ಹೆಸರು ಶಾಶ್ವತವಾಗಿರಲಿ ಅಂತ ಹೇಳಿ ನಿಮ್ಗೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.